ಈ ಸರ್ಕಾರದ ಮೇಲೆ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆಕ್ರೋಶ ಇದೆಯಾ? ಯಾಕೆ ಹೇಳಿ? ಎಣ್ಣೆ ರೇಟು ಜಾಸ್ತಿ, ಹಾಲ್ ರೇಟ್ ಜಾಸ್ತಿ, ಆಲ್ಕೋಹಾಲ್ ರೇಟ್ ಜಾಸ್ತಿ, ಅಕ್ಕಿ ರೇಟ್ ಜಾಸ್ತಿ, ಬೆಲ್ಲದ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಕರೆಂಟ್ ರೇಟ್ ಜಾಸ್ತಿ, ನೀರಿನ ರೇಟ್ ಜಾಸ್ತಿ. ಯಾವ ರೇಟ್ ಜಾಸ್ತಿ ಇಲ್ಲ ಅನ್ನೋದನ್ನ ಹುಡುಕ್ತಾ ಇದಾರೆ ಅವರು. ಅದಕ್ಕೆ ಹೇಳಿದೆ ಹಾಲು ಆಲ್ಕೋಹಾಲ್ ಅಂತ ಹೇಳಿದೆ, ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋಣ ಅಂತ. ಎಣ್ಣೆಪ್ಪ ಎರಡು. ನಮ್ಮ ರವಿಕುಮಾರ್ ಅವ್ರಿಗೆ ನನ್ನ ಬಾಯಲ್ಲಿ ಹೇಳಿಸ್ಬೇಕು ಯಾವ ಎಣ್ಣೆ ಅಂತ, ಯಾಕೆಂದ್ರೆ ಟೈಮ್ ಆಗೈತಿ ಬಹಳಷ್ಟು ಜನಕ್ಕೆ. ಇವತ್ತು ರಾಜ್ಯಾದ್ಯಂತ ಪ್ರತಿಯೊಂದು ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಈ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ರೇಟ್ ಜಾಸ್ತಿ ಮಾಡಿಬಿಟ್ಟಿದೆ ಅಂತ ಹೇಳಿ ಬೊಬ್ಬೆ ಹೊಡೆದು ನಾವು ರೇಟ್ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಬಹಳ ಸ್ವಚ್ಛವಾದಂತ ಆಡಳಿತವನ್ನು ಕೊಡ್ತೇವೆ ಅಂತ ಬಂದರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ಸರ್ಕಾರ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಪುಕ್ಕಟೆಯಾಗಿ ಕೊಡ್ತೇವೆ. 10 ಕೆಜಿ ಅಲ್ಲ, 10 ಕಾಳು ಕೊಟ್ಟಿಲ್ಲ ಅವರು. ಈಗ ಏನು 5 ಕೆಜಿ ಅಕ್ಕಿ ಬರ್ತಾ ಇದೆ, ಆ ಅಕ್ಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಕೊಡುವಂತ ಅಕ್ಕಿ. ಅದಕ್ಕೆ ಇವ್ರು ಲೇಬಲ್ ಹಾಕೊಂಡಿದ್ದಾರೆ. ಅವ್ರು 10 ಕೆಜಿ ಅಕ್ಕಿ ಕೊಡ್ಬೇಕಾಗಿದ್ರೆ ನಮ್ಮ ಜನಕ್ಕೆ 15 ಕೆಜಿ ಅಕ್ಕಿ ಕೊಡ್ಬೇಕಾಗಿತ್ತು. ನಮ್ಮದು 5 ಕೆಜಿ ಸೇರಿಸಿ 15 ಕೆಜಿ ಕೊಡ್ಬೇಕಾಗಿತ್ತು. ಆದ್ರೆ 5 ಕೆಜಿ, ಇನ್ನು 5 ಕೆಜಿ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು. ಆ ದುಡ್ಡು ಕೂಡ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರು, ಹೆಣ್ಮಕ್ಳಿಗೆ 2,000 ರೂಪಾಯಿ. ಪಾಪ ನಮ್ಮ ಹೆಣ್ಮಕ್ಳು ಏನು 2,000 ರೂಪಾಯಿ ಬಂದ್ಬಿಡ್ತು ಅಂತ ಕಣ್ಣು ಮುಚ್ಕೊಂಡು ಒತ್ತಿದ್ರು. 24 ತಿಂಗಳಾಯ್ತು. ಈಗ ಈ ಸರ್ಕಾರ ಬಂದು 10 ತಿಂಗಳು ಕೂಡ ಕೊಟ್ಟಿಲ್ಲ. ಎಲ್ಲೆಲ್ಲಿ ಚುನಾವಣೆ ಬರ್ತದೆ, ಮೊನ್ನೆ ಉಪಚುನಾವಣೆ ಬಂತು, ಸಿಗ್ಗಾಂವಿಯಲ್ಲಿ ಉಪಚುನಾವಣೆ ಬಂತು, ಬಳ್ಳಾರಿ ಜಿಲ್ಲೆಯಲ್ಲಿ ಬಂತು, ರಾಮನಗರದಲ್ಲಿ ಬಂತು. ಆ 3 ಜಿಲ್ಲೆಗೆ ಮಾತ್ರ ಆ ತಿಂಗಳಲ್ಲಿ ಹೆಣ್ಮಕ್ಳ ಅಕೌಂಟಿಗೆ 2,000 ಹಾಕಿದ್ರು. ಅಂದ್ರೆ ಓಪನ್ ಕರಪ್ಷನ್. ದುಡ್ಡು ಕೊಡ್ತೀವಿ, ವೋಟ್ ಹಾಕ್ರಿ. ಇವತ್ತು ನಾವು ಕೃಷಿ ಸಚಿವನಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ 1,840 ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತಾ ಇದ್ವಾ ಇಲ್ಲ? ಆದ್ರೆ ಇವತ್ತು ಅದೇ ಸ್ಪ್ರಿಂಕ್ಲರ್ ಸೆಟ್ಗೆ 4,500 ರೂಪಾಯಿಗಳನ್ನು ಕೊಡಬೇಕಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಮುಖ್ಯಮಂತ್ರಿ ವಿದ್ಯಾನಿಧಿ ಅಂತ ಮಾಡಿ ಬಡವರ ಮಕ್ಕಳಿಗೆ 8ನೇ ಕ್ಲಾಸಿಂದ ಹಿಡಿದು PUC ಡಿಗ್ರಿ, ಮಾಸ್ಟರ್ ಡಿಗ್ರಿವರೆಗೂ ಮುಖ್ಯಮಂತ್ರಿ ವಿದ್ಯಾನಿಧಿ ಕೊಟ್ಟಿದ್ವಿ. ಇವತ್ತು ಈ ಸರ್ಕಾರ ಬಂದ ಮೇಲೆ ಆ ಮುಖ್ಯಮಂತ್ರಿ ವಿದ್ಯಾನಿಧಿ ತೆಗೆದೇ ಬಿಟ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಯಾವ ಬಡವ ಅತಿವೃಷ್ಟಿಯಿಂದ ಮನೆಗಳನ್ನ ಕಳ್ಕೊಂಡ್ರೆ 1.25 ಲಕ್ಷ ರೂಪಾಯಿದಲ್ಲಿ ಏನ್ರಿ ಕಟ್ಟಕ್ಕಾಗುತ್ತೆ? 5 ಲಕ್ಷ ಕೊಡ್ತೀನಿ ಅಂತ 5 ಲಕ್ಷ ರೂಪಾಯಿ ಒಂದು ಮನೆ ಕೊಟ್ಟಿದ್ರು. 5 ಲಕ್ಷ ರೂಪಾಯಿ. ಇವತ್ತು ಈ ಸರ್ಕಾರ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ಇರುವಂತಹ ಸರ್ಕಾರ ಆ 5 ಲಕ್ಷನ 1,20,000 ಇಳಿಸಿದ್ದಾರೆ. ಅದು ಇಲ್ಲ. ಅದಕ್ಕೆ ನಿಮ್ಗೆ ಆಕ್ರೋಶ ಜಾಸ್ತಿ ಆಗಿರೋದು. ಕಾಯ್ತಾ ಇದ್ದೀರಿ ಯಾವಾಗ ಈ ಸರ್ಕಾರ ತೊಲಗಿತು ಅಂತ, ಯಾವಾಗ ಈ ಸರ್ಕಾರ ಹೋಗ್ತದೆ ಅಂತೇಳಿ ಬರಲು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಜನ. ಇವತ್ತು ಯಾವ ಹೆಣ್ಣು ಮಕ್ಕಳು 2,000 ತಗೋತಾ ಇದ್ದಾರೆ ಅವರೇ ಬರಲು ಹಿಡ್ಕೊಂಡು ನಿಂತಾರ. ಮಾರಾಯ ಸಿದ್ದರಾಮಣ್ಣ, ನಿನ್ 2,000 ಬೇಡ, ನೀನ್ 2,000 ನನಗೆ ಕೊಡ್ತೀನಿ, ನನ್ ಗಂಟನ ಜೇಬಿಂದ 20,000 ಕಿತ್ಕಂತೀಯಲ್ಲಪ್ಪ ಮಾರಾಯ. ಹೋಗ್ತಾ ಇದೀಯಾ 20,000? ಬಸ್ ಫ್ರೀ. ಎಲ್ಲ ಹೆಣ್ಣು ಮಕ್ಕಳು ಬಸ್ಸಲ್ಲಿ ಕುಂತಿರ್ತಾರೆ. ಹೆಣ್ಣು ಮಗಳು ಒಬ್ಬಳೆ ಹೋಗಂಗಿಲ್ಲಪ್ಪ, ಪಕ್ಕದ ಗಂಡನು ಹೋಗ್ಬೇಕು. ಗಂಡ ನಿಂತ್ಕೊಂಡಿರ್ತಾನೆ, ಹೆಂಡತಿ ಕುತ್ಕೊಂಡಿರ್ತಾಳೆ. ಅಲ್ಲೇ ಹೆಣ್ಮಗಳು ಕಣ್ಣಾಡಿಸ್ತಾಳೆ, ನೋಡ ಹೆಂಗ್ ಕುತ್ಕೊಂಡಿದ್ದೀನಿ ಇಲ್ಲೇ ಅಂತ. ಅವಾಗ ಅವನು ಹೇಳ್ತಾನೆ, ಮಾರಾಯ್ತಿ ನೀ ಎಲ್ಲಿ ಪುಕ್ಷಟ್ಟೆ ಕುತ್ಕೊಂಡಿದ್ದಿ, ಮೊದ್ಲು 10 ರೂಪಾಯಿ ಬಸ್ ಚಾರ್ಜ್ ಇತ್ತು, ಈಗ 25 ಆಗಿದೆ, ಇನ್ನೂ ದಂಡ ನಾ ಕೊಡ್ತಾ ಇದ್ದೀನಿ.
ದಂಡ ಕೊಟ್ಟರು ನಿಂತ್ಕೊಂಡಿದ್ದೀನಿ ನೋಡು ಅಂತ ಹೇಳ್ತಾನೆ. ಇವತ್ತು ಈ ರೀತಿ ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನೀರಾವರಿ ಕೆಲಸಗಳು ಪ್ರಾರಂಭ ಆಗಿದ್ವು, ಇವತ್ತು ಅವು ಅಲ್ಲೇ ನಿಂತವೆ. ಕುಡಿಯ ನೀರಿನ ಯೋಜನೆಗಳೇನಿದ್ವು ಅವು ಕೂಡ ಅಲ್ಲೇ ನಿಂತಿದ್ದಾವೆ. ಅಭಿವೃದ್ಧಿ ಕೆಲಸ ಇಲ್ಲ. ಅವರು ಹೇಳ್ತಾರೆ, ಮೊನ್ನೆ ಈ ರಾಜ್ಯದ ಗೃಹ ಸಚಿವರು ಹೇಳಿದ್ರು, ಈ ಬೆಲೆ ಏರಿಕೆಯಿಂದ ಯಾರಿಗೂ ನೋವಾಗಿಲ್ಲ ರೀ, ಬೆಲೆ ಏರಿಕೆಯಿಂದ ಯಾರಿಗೂ ನೋವಾಗಿಲ್ಲ ಅಂತ ಎಲ್ಲರೂ ಕುಡಿತಾ ಇದ್ದಾರೆ. ಏರ್ಸ್ರಿ 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 ರೇಟ್ನ ಅಂತ. ಅದನ್ನ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ ಹಗರಣ, ಮೂಡ ಹಗರಣ, ವಾಲ್ಮೀಕಿ ಹಗರಣ, ಮೂಡ ಹಗರಣದಲ್ಲಿ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ತುದಿಗಾಲಲ್ಲಿ ನಿಲ್ಲುವಂತ ಕೆಲಸವನ್ನ ಮಾಡಿದ್ರು.